Hello aspirants, welcome to India for IAS. This is Manjunath Ndod. In this video, we are going to discuss about Greenland. Greenland especially from mapping perspective. The reason being ರೀಸೆಂಟಾಗಿ ಗ್ರೀನ್ಲ್ಯಾಂಡ್ ತುಂಬ ನ್ಯೂಸಲ್ಲಿ ಇರುತ್ತೆ. ಏನಕ್ಕೆ ಅಂತಂತಂದರೆ ಪ್ರೆಸಿಡೆಂಟ್ ಟ್ರಂಪ್ ಪ್ರೆಸಿಡೆಂಟ್ ಟ್ರಂಪ್ ಏನಿದ್ದಾರೆ ಡೊನಾಲ್ಡ್ ಟ್ರಂಪ್, ಹಿ ವಾಂಟ್ಸ್ ಟು ಇನಿಷಿಯಲಿ ಗ್ರೀನ್ಲ್ಯಾಂಡ್ನ ಪರ್ಚೇಸ್ ಮಾಡಲಿಕ್ಕೆ ಆಫರ್ ಕೊಡ್ತಾರೆ. ಆಮೇಲೆ ಗ್ರೀನ್ಲ್ಯಾಂಡ್ನ ಇನ್ವೇಡ್ ಮಾಡಿ ವಶಪಡಿಸ್ಕೋತೀವಿ ಅನ್ನೋ ಮಿಲಿಟರಿ ಆ್ಯಕ್ಷನ್ಸ್ ಮುಖಾಂತರ ಅಂತ ಇನ್ನೊಂದು ನ್ಯೂಸ್ ಇರುತ್ತೆ. ಈ ರೀತಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಗ್ರೀನ್ಲ್ಯಾಂಡ್ ನ್ಯೂಸಲ್ಲಿರುತ್ತೆ. ಯಾಕೆ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಮೇಲೆ ಅಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ, ಅಂಥ ಇಂಪಾರ್ಟೆನ್ಸ್ ಗ್ರೀನ್ಲ್ಯಾಂಡ್ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಗ್ರೀನ್ಲ್ಯಾಂಡ್ ದಿಸ್ ಈಸ್ ಎಕ್ಸ್ಕ್ಲೂಸಿವ್ಲಿ ಪ್ರಿಲಿಮ್ಸ್ ಟಾಪಿಕ್. ಇದ್ರ ಮೇಲೆ ಯಾವುದೇ ರೀತಿಯಾದ ಮೇನ್ಸ್ ರಿಲೇಟೆಡ್ ಕ್ವಶನ್ ಬರುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಇಟ್ ಈಸ್ ಅ ಎಕ್ಸ್ಕ್ಲೂಸಿವ್ ಪ್ರಿಲಿಮ್ಸ್ ಟಾಪಿಕ್. ರೀಸೆಂಟ್ಲಿ ಗ್ರೀನ್ಲ್ಯಾಂಡ್ ನ್ಯೂಸಲ್ಲಿರುತ್ತೆ. ಏನಕ್ಕೆ ನ್ಯೂಸಲ್ಲಿರುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ನೌ ವಿ ವಿಲ್ ಪ್ರೊಸೀಡ್ ವಿತ್ ದಿ ಸ್ಟಡಿಂಗ್ ಆಫ್ ದ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ನ ಪೊಲಿಟಿಕಲ್ ಸ್ಟೇಟಸ್ ನಾವು ನೋಡೋದಾದರೆ, ಇಂಡಿಜಿನಿಯಸ್ ನೇಮ್, ಗ್ರೀನ್ಲ್ಯಾಂಡ್ ಇಂಡಿಜಿನಿಯಸ್ ನೇಮ್ ಏನಂತಂದರೆ ಕಲಾಲಿತ್ ನುನಾತ್. ಕಲಾಲಿತ್ ನುನಾತ್ ಅನ್ನೋದು ಗ್ರೀನ್ಲ್ಯಾಂಡ್ನ ಇಂಡಿಜಿನಿಯಸ್ ನೇಮ್ ಆಗಿದೆ. ದಿಸ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಲ್ಯಾಂಡ್. ಇದು ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ. ಇಟ್ ಇಸ್ ಅ ವರ್ಲ್ಡ್ಸ್ ಲಾರ್ಜೆಸ್ಟ್ ಐಲ್ಯಾಂಡ್ ಆ್ಯಂಡ್ ಇಟ್ ಈಸ್ ಅ ಸೆಲ್ಫ್ ಗವರ್ನಿಂಗ್ ಟೆರಿಟರಿ. ಇಟ್ಸ್ ಪೊಲಿಟಿಕಲ್ ಸ್ಟೇಟಸ್ ಏನಂತಂದರೆ ಇಟ್ ಇಸ್ ಅ ಸೆಲ್ಫ್ ಗವರ್ನಿಂಗ್ ಟೆರಿಟರಿ ವಿದಿನ್ ದಿ ಕಿಂಗ್ಡಮ್ ಆಫ್ ಡೆನ್ಮಾರ್ಕ್ ದೇಶ ಏನಿದೆ. ಡೆನ್ಮಾರ್ಕ್ ಇಟ್ ಈಸ್ ಅ ಮೊನಾರ್ಕಿಯಲ್. ಡೆನ್ಮಾರ್ಕಲ್ಲಿ ಯಾವ ರೀತಿ ಇದೆ, ನಮ್ಮ ಇಂಡಿಯಾದಲ್ಲಿ ಡೆಮೋಕ್ರಸಿ ಹೆಂಗಿದೆ ಹಂಗೆ ಡೆನ್ಮಾರ್ಕಲ್ಲಿ ಏನಿದೆ ಮೊನಾರ್ಕಿ ಇದೆ. ಈ ಗ್ರೀನ್ಲ್ಯಾಂಡ್ ಏನು ಮಾಡುತ್ತೆ, ಈ ಕಿಂಗ್ಡಮ್ ಆಫ್ ಡೆನ್ಮಾರ್ಕ್ ಅಂಡರ್ ಇರ್ತಕ್ಕಂಥ ಒಂದು ಸೆಲ್ಫ್ ಗವರ್ನಿಂಗ್ ಟೆರಿಟರಿ ಆಗಿದೆ. ಆ್ಯಂಡ್ ದಿಸ್ ಹ್ಯಾಸ್ ಎಕ್ಸ್ಟೆನ್ಸಿವ್ ಇಂಟರ್ನಲ್ ಅಟೋನಮಿ. ಇದು ಸೆಲ್ಫ್ ಗವರ್ನಿಂಗ್ ಟೆರಿಟರಿ ಆಗಿರೋದ್ರಿಂದ ಇದಕ್ಕೆ ಇಂಟರ್ನಲ್ ಅಟೋನಮಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಈ ಅಟೋನಮಿ ಯಾವುದರಿಂದ ಬರುತ್ತೆ ಅಂದರೆ ಸೆಲ್ಫ್ ರೂಲ್ ಆ್ಯಕ್ಟ್ 2009 ಮುಖಾಂತರ ಗ್ರೀನ್ಲ್ಯಾಂಡ್ಗೆ ಸೆಲ್ಫ್ ಗವರ್ನಿಂಗ್ ಟೆರಿಟರಿ ಮಾಡೋದ್ರ ಮುಖಾಂತರ ಎಕ್ಸ್ಟೆನ್ಸಿವ್ ಇಂಟರ್ನಲ್ ಅಟೋನಮಿನ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಹೇಳಬೇಕಂತಂದರೆ, ನಾವು ಇಂಡಿಯಾದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಇತ್ತು. ಆರ್ಟಿಕಲ್ 370 ಯಾವ ರೀತಿ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಒಂದು ಇಂಟರ್ನಲ್ ಅಟೋನಮಿಯನ್ನು ಕೊಟ್ಟಿರುತ್ತೆ, ಅದೇ ರೀತಿ ಈ ಸೆಲ್ಫ್ ರೂಲ್ ಆ್ಯಕ್ಟ್ 2009 ಡೆನ್ಮಾರ್ಕ್ನ ಒಂದು ಸೆಲ್ಫ್ ಗವರ್ನಿಂಗ್ ಟೆರಿಟರಿಯಾಗಿ ಗ್ರೀನ್ಲ್ಯಾಂಡ್ನ ಒಂದು ಸೆಲ್ಫ್ ಗವರ್ನಿಂಗ್ ಟೆರಿಟರಿಯಾಗಿ ಮಾಡಿರುತ್ತೆ. ದೆನ್ ಕಮಿಂಗ್ ಟು ದ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ಯಾವ ರೀತಿ ಪವರ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮಧ್ಯೆ ಅಂತ ನಾವು ನೋಡ್ತಾ ಹೋದರೆ, ಡೆನ್ಮಾರ್ಕ್ ಇಟ್ ಕಂಟ್ರೋಲ್ಸ್ ದಿ ಡಿಫೆನ್ಸ್, ಫಾರಿನ್ ಅಫೇರ್ಸ್ ಆ್ಯಂಡ್ ಕರೆನ್ಸಿ. ಕರೆನ್ಸಿ ಅಂತಂದರೆ ಈ ಮನಿ ಸರ್ಕ್ಯುಲೇಷನ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು. ಫಾರಿನ್ ಅಫೇರ್ಸ್ ಅಂದರೆ ಗ್ರೀನ್ಲ್ಯಾಂಡ್ ಸಂಬಂಧಪಟ್ಟಂಥ ಏನೇ ಫಾರಿನ್ ರಿಲೇಷನ್ಸ್ ಏನಿದೆ, ಆ ಫಾರಿನ್ ಅಫೇರ್ಸ್ ವಿದೇಶಿ ವ್ಯವಹಾರಗಳನ್ನು ಮಾಡೋದಿರ್ಬೋದು. ಮತ್ತು ಡಿಫೆನ್ಸ್ ಅಂತಂದರೆ ಈ ಗ್ರೀನ್ಲ್ಯಾಂಡನ್ನು ಬೇರೆ ದೇಶಗಳ ಆಕ್ರಮಣದಿಂದ ಕಾಪಾಡೋದಿರ್ಬೋದು, ದಟ್ ಈಸ್ ಮಿಲಿಟರಿ. ಈ ಡಿಫೆನ್ಸು, ಫಾರಿನ್ ಅಫೇರ್ಸು ಮತ್ತು ಕರೆನ್ಸಿ ಏನು ಮಾಡಿದೆ ಅದನ್ನು ಡೆನ್ಮಾರ್ಕ್ ಕಂಟ್ರೋಲ್ ಮಾಡುತ್ತೆ. ಇನ್ನು ಗ್ರೀನ್ಲ್ಯಾಂಡ್ ಏನು ಕಂಟ್ರೋಲ್ ಮಾಡುತ್ತೆ ಅಂತ ನಾವು ನೋಡ್ತಾ ಹೋದರೆ, ಗ್ರೀನ್ಲ್ಯಾಂಡ್ ಇಟ್ ಮೇನ್ಲಿ ಫೋಕಸಸ್ ಆನ್ ಡೊಮೆಸ್ಟಿಕ್ ಗವರ್ನೆನ್ಸ್ ಅಂದರೆ ಒಳಾಡಳಿತ. ಇಂಟರ್ನಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನಿದೆ, ಗವರ್ನೆನ್ಸ್ ಏನಿದೆ ಅದನ್ನು ಗ್ರೀನ್ಲ್ಯಾಂಡ್ ನೋಡ್ಕೊಳ್ಳುತ್ತೆ. ರಿಸೋರ್ಸ್ ಏನಿದೆ, ಗ್ರೀನ್ಲ್ಯಾಂಡ್ ಒಳಗಡೆ ಏನು ರಿಸೋರ್ಸ್ ಬರುತ್ತೆ, ಮಿನರಲ್ ರಿಸೋರ್ಸ್, ವಾಟರ್ ರಿಸೋರ್ಸ್, ವಿಂಡ್ ಎನರ್ಜಿ ರಿಸೋರ್ಸ್. ಆ ರೀತಿ ರಿಸೋರ್ಸನ್ನು ಏನು ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ administration. These are controlled by Greenland, and foreign affairs, defense and currency, it is controlled by Denmark. And this self-determination, right to self-determination, it is recognized under Self Rule Act 2009. ಈ Self Rule Act 2009 ಏನಿದೆ, ಈ ಆ್ಯಕ್ಟ್ ಇಟ್ ರೆಕಗ್ನೈಸ್ ದಿ ಗ್ರೀನ್ಲ್ಯಾಂಡ್ಸ್ ರೈಟ್ ಟು ಸೆಲ್ಫ್-ಡಿಟರ್ಮಿನೇಷನ್. ಕನ್ನಡದಲ್ಲಿ ರೈಟ್ ಟು ಸೆಲ್ಫ್-ಡಿಟರ್ಮಿನೇಷನ್ಗೆ ಏನಂತ ಕರೀತಾರೆ, ಸ್ವಯಂ ನಿರ್ಣಯದ ಹಕ್ಕು ಅಂತ ಕರೀತಾರೆ. ಈ ಹಕ್ಕು ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್, ಇದು ಜನರ ಹತ್ತಿರ ಇರುತ್ತೆ. ಜನರು ತಮ್ಮ ರಾಜಕೀಯ ಸ್ಥಿತಿಯನ್ನು ಮುಕ್ತವಾಗಿ ಆಯ್ಕೆ ಮಾಡ್ಕೋಬಹುದು, ಯಾವ ರೀತಿಯಾದ ರಾಜಕೀಯ ಸ್ಥಿತಿ ಬೇಕು, ಮತ್ತು ಈ ರಾಜಕೀಯ ಸ್ಥಿತಿಯ ಮುಖಾಂತರ ಯಾವ ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಒಂದು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಅವರು ಹೊಂದಬೇಕು ಅಂತ ಬಯಸ್ತಾರೆ, ಅದನ್ನು ಡಿಸೈಡ್ ಮಾಡೋದು ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್. ಇಂಡಿಯಾ ಕೂಡ ಏನು ಮಾಡುತ್ತೆ, ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಬೇಕು ಅಂತ ಬ್ರಿಟಿಷರ ವಿರುದ್ಧ ಹೋರಾಡುತ್ತೆ. ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ನ ಪಡೆದುಕೊಂಡ್ಮೇಲೆ ಇಂಡಿಯಾ ಏನಾಗುತ್ತೆ, ಇಂಡಿಪೆಂಡೆಂಟ್ ದೇಶ ಆಗಿ ಹೊರಹೊಮ್ಮುತ್ತೆ. ನೌ ವಿ ವಿಲ್ ಲುಕ್ ಇನ್ ಟು ದಿ ಲೊಕೇಶನ್ ಆಫ್ ಗ್ರೀನ್ಲ್ಯಾಂಡ್ ಆನ್ ದ ವರ್ಲ್ಡ್ ಮ್ಯಾಪ್. ಗ್ರೀನ್ಲ್ಯಾಂಡ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ನಾವು ನೋಡ್ತಾ ಹೋದರೆ, ಇಟ್ ಈಸ್ ಸಿಚುವೇಟೆಡ್ ಇನ್ ನಾರ್ತ್ ಅಟ್ಲಾಂಟಿಕ್ ಓಷಿಯನ್. ಗ್ರೀನ್ಲ್ಯಾಂಡ್ ಎಲ್ಲಿ ಸಿಚುವೇಟ್ ಆಗಿದೆ, ಅಟ್ಲಾಂಟಿಕ್ ಓಷಿಯನ್ ನಾರ್ತರ್ನ್ ಸೈಡ್. ನಾರ್ತ್ ಅಟ್ಲಾಂಟಿಕ್ ಓಷಿಯನ್ ಏನಿದೆ ಅಲ್ಲಿ ಗ್ರೀನ್ಲ್ಯಾಂಡ್ ಸಿಚುವೇಟ್ ಆಗಿದೆ. ಇಲ್ಲಿ ನಾವು ನೋಡ್ಬೋದು. ಇಟ್ ಈಸ್ ಸಿಚುವೇಟೆಡ್ ಇನ್ ನಾರ್ತ್ ಅಟ್ಲಾಂಟಿಕ್ ಓಷಿಯನ್ and also in Arctic region. Here we can see Arctic Ocean, here we can see Atlantic Ocean. It is situated in North Atlantic Ocean and also in Arctic region. It lies largely within the Arctic Circle. Iದೇನು Arctic Circle ಇದೆ, ಅದರ ಒಳಗಡೆನೆ
So most of the Greenland, it lies within Arctic Circle and between North America and Europe. So ಈ ಕಡೆ towards east of Greenland we have Europe, and towards west of Greenland we have North America, that is mainly Canada. ಸೊ ಕೆನಡಾ, ನಾರ್ತ್ ಅಮೆರಿಕಾದಲ್ಲಿ ಇರ್ತಕ್ಕಂಥ ಪ್ರಮುಖ ದೇಶಗಳೇನಂದರೆ ಕೆನಡಾ ಇದೆ, ಯುನೈಟೆಡ್ ಸ್ಟೇಟ್ಸ್ ಇದೆ. ಸೊ ಈ ಕಡೆ ಅಲಾಸ್ಕಾ ಇದೆ, ಅಲಾಸ್ಕಾ ಬಿಲಾಂಗ್ಸ್ ಟು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಈ ಕಡೆ ಏನಿದೆ ಈಸ್ಟರ್ನ್ ಗ್ರೀನ್ಲ್ಯಾಂಡ್ ಈಸ್ಟ್ ಭಾಗದಲ್ಲಿ ಯಾವುದಿದೆ, ಯುರೋಪ್ ಇದೆ. ಸೊ ದಿಸ್ ಈಸ್ ದಿ ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ದಿ ಗ್ರೀನ್ಲ್ಯಾಂಡ್. ಇನ್ನು ಗ್ರೀನ್ಲ್ಯಾಂಡ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡ್ತಾ ಹೋದರೆ, ಸ್ಟ್ರಾಟಜಿಕಲಿ ಇಟ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಆಫ್ ತ್ರೀ ಮೇನ್ ರೀಸನ್ಸ್. ಫಸ್ಟ್ ಒನ್ ಈಸ್ ಆರ್ಕ್ಟಿಕ್ ಸೀ ರೂಟ್ಸ್, ಸೆಕೆಂಡ್ ಒನ್ ಈಸ್ ಪ್ರಾಕ್ಸಿಮಿಟಿ ಟು ನಾರ್ತ್ ಅಮೆರಿಕಾ, ಥರ್ಡ್ ಒನ್ ಈಸ್ ನ್ಯಾಟೋ ಸೆಕ್ಯೂರಿಟಿ ಆರ್ಕಿಟೆಕ್ಚರ್. ಸೊ ಆರ್ಕ್ಟಿಕ್ ಸೀ ರೂಟ್ಸ್ ಅಂತಂದರೆ ಇವಾಗ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ, ಇದರಿಂದ ಏನಾಗ್ತಿದೆ ಆರ್ಕ್ಟಿಕಲ್ಲಿರ್ತಕ್ಕಂತಹ ಐಸ್ ಗ್ಲೇಸಿಯರ್ಸ್ ಏನಿದೆ, ಅದು ಐಸ್ ಶೆಲ್ಫ್ಸ್ ಏನಿದೆ ಅದು ಕರಗಿ ಇಲ್ಲಿರ್ತಕ್ಕಂತಹ ಏನು ಸೀ ರೂಟ್ ಏನಿದೆ, ಸೊ ದ್ಯಾಟ್ ವಿಲ್ ಬಿ ಓಪನ್. ಸೀ ರೂಟ್ಸ್ ಏನೇ ಇರ್ಬೋದು, ಸೊ ದಟ್ ವಿಲ್ ಬಿ ಓಪನ್ ಆಲ್ ರೌಂಡ್ ದ ಇಯರ್. ಸೊ ಬಿಕಾಸ್ ಆಫ್ ದಿಸ್ ಯುಟಿಲಿಟಿ, ಸೊ ಗ್ರೀನ್ಲ್ಯಾಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟ್ರಾನ್ಸ್ಶಿಪ್ಮೆಂಟ್. ಸೊ ಅದಕ್ಕೋಸ್ಕರ ಗ್ರೀನ್ಲ್ಯಾಂಡ್ ಮೇಲೆ ಯಾರು ಕಂಟ್ರೋಲ್ ಹೊಂದಿರ್ತಾರೆ, ದೇ ಕ್ಯಾನ್ ಕಂಟ್ರೋಲ್ ದಿಸ್ ಸೀ ರೂಟ್. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಆರ್ಕ್ಟಿಕ್ ಸೀ ರೂಟ್, ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗ್ರೀನ್ಲ್ಯಾಂಡ್ ವಿತ್ ರೆಸ್ಪೆಕ್ಟ್ ಟು ಆರ್ಕ್ಟಿಕ್ ಸೀ ರೂಟ್. ದೆನ್ ಪ್ರಾಕ್ಸಿಮಿಟಿ ಟು ನಾರ್ತ್ ಅಮೆರಿಕಾ. ಸೊ ಇದು ನಾರ್ತ್ ಅಮೆರಿಕಾ, ಎಸ್ಪೆಷಲಿ ಕೆನಡಾ ಮತ್ತು USA ನಿಯರ್ ಆಗಿರೋದ್ರಿಂದ, those who are going to control this sea route, they can control the trade in the region. So that thereby they were going to affect the United States trade. ಸೊ ಅದಕ್ಕೋಸ್ಕರ ಏನು ಮಾಡ್ತಿದೆ, ಸೊ USA ಗ್ರೀನ್ಲ್ಯಾಂಡ್ ನಮಗೆ ಬೇಕು ಅಂತ ಕೇಳ್ತಾ ಇದೆ. ಸೊ ದಟ್ ಈಸ್ ಅನದರ್ ಇಂಪಾರ್ಟೆನ್ಸ್. ದೆನ್ ದ ಥರ್ಡ್ ಇಂಪಾರ್ಟೆನ್ಸ್ ಈಸ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಈಸ್ ನ್ಯಾಟೋ ಸೆಕ್ಯೂರಿಟಿ ಆರ್ಕಿಟೆಕ್ಚರ್. ಸೊ ನ್ಯಾಟೋ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಇದರ ಫುಲ್ ಫಾರ್ಮ್ ಏನಂತಂತಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್. ಸೊ ದ ಕಂಟ್ರೀಸ್ ವಿಚ್ ಆರ್ ಬಿಲಾಂಗಿಂಗ್ ಟು ನಾರ್ತ್ ಅಟ್ಲಾಂಟಿಕ್, ಅಂದರೆ ಈ ನಾರ್ದರ್ನ್ ಅಟ್ಲಾಂಟಿಕ್ ರೀಜನ್ ಏನಿದೆ ಅದರ ಸರೌಂಡಿಂಗ್ ಇರ್ತಕ್ಕಂತಹ ಕಂಟ್ರೀಸ್, ದೇ ಆರ್ ಪಾರ್ಟ್ ಆಫ್ ದಿ ನ್ಯಾಟೋ. ಸೊ ಮೆಜಾರಿಟಿ ಆಫ್ ದ ಕಂಟ್ರೀಸ್ ಆರ್ ದೇ ಆರ್ ಸರೌಂಡೆಡ್ in the northern Atlantic region. So this Greenland, it becomes central to the NATO security architecture. That's why it is important. And one more thing is USA maintains its active military air base, that is Pituffik Space Base in the northwestern Greenland. ಈ ನಾರ್ತ್ ವೆಸ್ಟರ್ನ್ ಗ್ರೀನ್ಲ್ಯಾಂಡ್ ಏನಿದೆ ಇಲ್ಲಿ ಪಿಟುಫಿಕ್ ಏರ್ ಬೇಸನ್ನು ಏನು ಮಾಡುತ್ತೆ, USA ಮೇಂಟೈನ್ ಮಾಡುತ್ತೆ. ಸೊ ದಟ್ ಈಸ್ ದಿ ಒನ್ ಆಫ್ ದಿ ಆಕ್ಟಿವ್ USA ಏರ್ ಬೇಸ್ ಇನ್ ಗ್ರೀನ್ಲ್ಯಾಂಡ್. Now we will look into the key physical and geological features of the Greenland. So Greenland physical ಮತ್ತು geographical features ನಾವು ನೋಡೋದಾದರೆ, so Greenland it has a Greenland ice sheet. So Greenland ಏನಾಗಿದೆ, it is covers 80% of the island. So Greenland ಏನಾಗಿದೆ, so it is covered by ice sheet, that is 80% of the Greenland it is covered by ice sheet, and it is the second largest ice sheet after Antarctica. So Antarctica ಏನಿದೆ, so it is a continent which is located in southern around southern pole. So this Antarctica, it is the world's largest ice sheet. After that we have the second largest ice sheet is Greenland ice sheet. And major significance of this Greenland ice sheet is it is the one of the major indicator of global climate change, and it is key contributor to the sea level rise. The reason being, as the climate change, global warming increases, what happens to the Greenland ice sheet? This ice sheet, it starts to melt. So because of this melting, there is an increase in water in the sea. So this water, it increases the sea level rises. So this is the reason. So coming to the geological structure of the Greenland. So Greenland, it is the one of the, it is a part of the Canadian Shield. So Canadian Shield ಏನಿದೆ, so Canadian Shield, it is a plateau region. It is a plateau region, and this it was formed in Precambrian era. So this is dominated by Precambrian rocks. So Precambrian rocks are major rocks in the Greenland, and it represents the ancient continental crust. So Precambrian era continental crust. So Precambrian era ಅಂತಂತಂದ್ರೆ 541 million years ago. ಸೊ ಈ 541 million years ಮತ್ತು ಅದರ ಹಿಂದ್ಗಡೆ ಏನಿರುತ್ತೆ, ಟಿಲ್ ದಿ ಫಾರ್ಮೇಷನ್ ಆಫ್ ಅರ್ತ್. ಸೊ ಅರ್ತ್ ಯಾವಾಗ ಫಾರ್ಮೇಷನ್ ಆಗಿರುತ್ತೆ, 4.6 billion years ago. ಸೊ ಈ 4.6 billion years to 541 million years, ಈ ಪೀರಿಯಡ್ ಏನಿದೆ ಅದಕ್ಕೆ ಪ್ರೀ ಕ್ಯಾಂಬ್ರಿಯನ್ ಎರಾ ಅಂತ ಕರಿತೀವಿ.
ಆ ಪೀರಿಯಡಲ್ಲಿ ಫಾರ್ಮೇಷನ್ ಆಗಿರ್ತಕ್ಕಂಥ ರಾಕ್ಸ್ನ ಪ್ರೀ ಕ್ಯಾಂಬ್ರಿಯನ್ ರಾಕ್ಸ್ ಅಂತ ಕರಿತೀವಿ. ಸೊ ಗ್ರೀನ್ಲ್ಯಾಂಡ್ ರಾಕ್ಸ್ ಏನಿದೆ, ಕೆನಡಿಯನ್ ಗ್ರೀನ್ಲ್ಯಾಂಡ್ ರಾಕ್, ಇಟ್ ಇಸ್ ಅ ಫಾರ್ಮ್ ಆಫ್ ಕೆನಡಿಯನ್ ಶಿಲ್ಡ್. ಸೊ ಈ ಕೆನಡಿಯನ್ ಶಿಲ್ಡ್ ರಾಕ್, ದೇ ಆರ್ ದಿ ಪ್ರೀ ಕ್ಯಾಂಬ್ರಿಯನ್ ರಾಕ್ಸ್. ದೆನ್ ಗ್ರೀನ್ಲ್ಯಾಂಡ್ ಇಟ್ ಆಲ್ಸೋ ಹ್ಯಾಸ್ ಫಿಯೋರ್ಡ್ಸ್ ಆ್ಯಂಡ್ ಗ್ಲೇಸಿಯರ್ಸ್. ಸೊ ಫಿಯೋರ್ಡ್ಸ್ ಅಂತಂದರೆ ಡೀಪ್ಲಿ ಇಂಡೆಂಟೆಡ್ ಕೋಸ್ಟ್ ಲೈನ್ ವಿತ್ ನ್ಯೂಮರಸ್ ಫಿಯೋರ್ಡ್ಸ್. ಸೊ ಗ್ರೀನ್ಲ್ಯಾಂಡ್ ಕೋಸ್ಟ್ ಲೈನ್ ಯಾವ ರೀತಿ ಇರುತ್ತೆ ಅಂತಂದರೆ ಈ ರೀತಿ ಇರುತ್ತೆ, ಡೀಪ್ಲಿ ಇಂಡೆಂಟೆಡ್. ಸೊ ದೇರ್ ಆರ್ ವೆರಿ ಹೈ ಇಂಡೆಂಟೇಷನ್ಸ್. ಸೊ ಲೆಸ್ ಇಂಡೆಂಟೆಡ್ ಅಂತಂದರೆ ಇವಾಗ ನಮ್ಮದು ಇಂಡಿಯಾದ ಈಸ್ಟ್ ಆ್ಯಂಡ್ ವೆಸ್ಟ್ ಕೋಸ್ಟ್ ನಾವು ನೋಡ್ತಾ ಹೋದರೆ ಇಟ್ ಈಸ್ ಸ್ಮೂತ್, ವೆರ್ ಆಸ್ ಗ್ರೀನ್ಲ್ಯಾಂಡ್ಸ್ ಕೋಸ್ಟ್ ಇಟ್ ಈಸ್ ಇಂಡೆಂಟೆಡ್. ಸೊ ಕಡಲ ತೀರ ಸ್ಮೂತ್ ಆಗಿದೆ, ಇಂಡಿಯಾದ್ದು ಗ್ರೀನ್ಲ್ಯಾಂಡದ್ದು ಹೈಲಿ ಇಂಡೆಂಟ್ ಆಗಿದೆ. ಸೊ ಇಟ್ ಹ್ಯಾಸ್ ನ್ಯೂಮರಸ್ ಫಿಯೋರ್ಡ್ಸ್. ಸೊ ಫಿಯೋರ್ಡ್ಸ್ ಅಂತಂದ್ರೇನು? ಸೊ ದೇ ಆರ್ ಲಾಂಗ್ ನ್ಯಾರೋ deep sea inlets with steep rocky cliffs on three sides, and they are formed over millions of years because of glacial erosion. So glacial erosion ಇಂದ ಏನಾಗುತ್ತೆ ಅಂತಂದರೆ, so they are the long rocky narrow sea inlets. They are three sides ಏನಾಗಿದೆ steep slopes ಇರುತ್ತೆ. So fissures are nothing but they are the inlets into the sea. ಸೊ ದೇ ಆರ್ ಫಾರ್ಮ್ ಬಿಕಾಸ್ ಆಫ್ ದಿ ಗ್ಲೇಷಿಯಲ್ ಇರೋಜನ್. ಗ್ಲೇಷಿಯಲ್ ಇರೋಜನಿಂದ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಒಂದು ಸ್ಟ್ರಾಂಗ್ ರಾಕಿ ಸರ್ಫೇಸ್ ಏನಾಗುತ್ತೆ ಅದು ಇರೋಡ್ ಆಗಿ ಓವರ್ ದ ಇಯರ್ಸ್. ಸೊ ತ್ರೀ ಸೈಡ್ ಸ್ಟೀಪ್ ಆಗಿರ್ತಕ್ಕಂತಹ ಒಂದು ಇಂಟ್ರೂಜನ್ ಇರುತ್ತೆ ಟುವರ್ಡ್ಸ್ ದಿ ಓಷಿಯನ್ ಅಥವಾ ಸಿ. ಅದಕ್ಕೆ ನಾವೇನಂತ ಕರಿತೀವಿ, ಫಿಯೋರ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಆಫ್ ದ ಇಂಪಾರ್ಟೆಂಟ್ ಗ್ಲೇಷಿಯರ್ ಇನ್ ದ ಗ್ರೀನ್ಲ್ಯಾಂಡ್, ದಟ್ ಈಸ್ ಜಕೋಬ್ಶಾನ್ ಗ್ಲೇಷಿಯರ್. ಇಟ್ ಈಸ್ ದಿ ಒನ್ ಆಫ್ ದಿ fastest moving outlet glaciers globally. So globally it is the fastest moving outlet glacier which is situated in Greenland, and that glacier name is Jacobshavn Glacier. So coming to the resource potential of Greenland. So this is another reason why Trump is very much interested in acquiring Greenland. So ಇಲ್ಲಿ ಏನು ರಿಸೋರ್ಸ್ ಇದೆ ಅಂತ ನಾವು ನೋಡ್ತಾ ಹೋದರೆ, ಗ್ರೀನ್ಲ್ಯಾಂಡ್ ಇಟ್ ಈಸ್ ವೆರಿ ರಿಚ್ ಇನ್ ರೇರ್ ಅರ್ತ್ ಎಲಿಮೆಂಟ್ಸ್, ಕ್ರಿಟಿಕಲ್ ಮಿನರಲ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಹೈಡ್ರೋಕಾರ್ಬನ್ ರಿಸರ್ವ್ಸ್. ಹೈಡ್ರೋಕಾರ್ಬನ್ ರಿಸರ್ವ್ಸ್ ಅಂದರೆ ನ್ಯಾಚುರಲ್ ಗ್ಯಾಸ್ ಇರ್ಬೋದು, ಕ್ರೂಡ್ ಆಯಿಲ್ ಇರ್ಬೋದು, ಕ್ರೂಡ್ ಆಯಿಲ್. ಸೊ ದೀಸ್ ಆರ್ ದಿ ಹೈಡ್ರೋಕಾರ್ಬನ್ ರಿಸರ್ವ್ಸ್. ಸೊ ದಿಸ್ ಗ್ರೀನ್ಲ್ಯಾಂಡ್ ಇಟ್ ಹ್ಯಾಸ್ got very high potential hydrocarbon reserves, and it has rare earth elements and critical minerals. These critical minerals like cobalt, nickel, lithium, cadmium, they are very much essential for batteries. That is whatever battery we are using, lithium ion batteries. So these lithium ion batteries, they are being used in electric vehicles, mobiles, laptops, and in electronics manufacturing, and also in defense industry. The critical minerals, they are very much essential for defense industry. So because of that reason, so the Greenland it is in focus. Then coming to its strategic relevance, this Greenland it is strategically important for USA, mainly because global energy transition. So what is happening? Global energy transition is happening. So the countries, they are moving from non-renewable energy to renewable energy like solar, wind, and other energy. So this solar energy, wind energy, so the whatever solar photovoltaic we are manufacturing, they require these critical minerals. Because of that it is very important. So because of that the Greenland is very important for USA. And supply chain security, as already we have discussed, with the melting of ice, the northern sea route it is going to be opened, which is very important for USA to secure the supply chain security and also sea routes. And also US-China technological competition. So USA and China, they are technology competing in artificial intelligence, chip manufacturing, and supercomputers. So for all these reasons, so controlling or acquiring Greenland is very important for USA. That's why it is in news. This is all about Greenland, its geographical location, its mineral potential, and its political setup. Based on the topic that we have discussed so far, that is Greenland, here we have provided one prelims practice question. The question contains 3 statements. Go through all the 3 statements and comment your answer. The answer and detailed explanation for this question is available in the PDF handout, which you can download by joining our Telegram channel. Here in this question, they are asking incorrect statement. So you have to identify the statements which are incorrect, so that will be the answer. Thank you for watching. See you in the next video. Till then, happy learning.